ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 1 2 3 4 ಇವತ್ತು ಬಂದು ನನ್ನ ಮಗಂಗೆ ಪರೋಟ ಮಾಡಿಕೊಡಿ ಅಂತ ಅಂದ. ಸೊ ಹಾಗಾಗಿ ಕ್ವಿಕ್ಕಾಗಿ 5 ನಿಮಿಷದಲ್ಲೇ ಮಾಡೋವಂಥ ಒಂದು ರೆಸಿಪಿನ ನಿಮಗೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಲಟ್ಸೋದು ಬೇಡ, ಮತ್ತು ಗೋಧಿ ಹಿಟ್ಟನ್ನ ಕಲಸಿಟ್ಟು ನೆನೆಸೋದು ಬೇಡ, ಆಲೂಗಡ್ಡೆ ಪಲ್ಯ ಮಾಡೋದು ಬೇಡ. ಡೈರೆಕ್ಟಾಗಿ ಯಾವ ಥರ ಈಸಿ ಮೆಥಡಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈಗೇ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ಯಾವ ರೀತಿ 5 ನಿಮಿಷದಲ್ಲಿ ಪರೋಟನ ಮಾಡೋದು ಅಂತ ನೋಡೋಣ. ದೋಸೆ ಅಂತಲೂ ಅನ್ಬೋದು, ಪರೋಟ ಅಂತಲೂ ಅನ್ಬೋದು. ನೋಡೋಣ ಬನ್ನಿ. ಇವಾಗ ನಾನು ಒಂದು ಬೌಲ್ ಆಗೋಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಸಹ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಚಾಪರ್ಗೆ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಾಪ್ ಮಾಡ್ಕೊತಾ ಇದ್ದೀನಿ. ಇದು ಈಸಿ ಇರುತ್ತೆ, ಈಸಿ ಮೆಥಡ್. ನಾನು ಹೊಸದಾಗಿ ತರಿಸ್ಕೊಂಡಿದ್ದು. ಟೈಮ್ ಸೇವ್ ಆಗಬೇಕು ಅಂತ ಅಂದರೆ ನೀವು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ಮೀಶೋದಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ, ನಿಮಗೆ ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ಪ್ರಮೋಷನ್ ಅಲ್ಲ, ಈಸಿ ಇದೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು. ಎಷ್ಟು ಸಣ್ಣದಾಗಿ ಹೆಚ್ಚುತ್ತೆ ಅಂತ ಅಂದರೆ ಟೈಮ್ ಸೇವ್ ಮಾಡುತ್ತೆ. ನೋಡ್ತಾ ಇರ್ಬೋದು, ಒಂದು 3 ಪ್ರೆಸ್ ಮಾಡಿದೆ ಅಷ್ಟೇ, ಅದರಲ್ಲಿ ಅಷ್ಟು ಚೆನ್ನಾಗಿ ಇದು ತುಂಬಾ ಶಾರ್ಪ್ ಇದೆ ಬ್ಲೇಡ್ ಅದು. ಸೊ ತುಂಬ ಚೆನ್ನಾಗಿ ರೆಡಿ ಆಯಿತು. ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಾಯಿತು. ಪ್ರತಿಯೊಂದು ತರಕಾರಿನೂ ಕೂಡ ನಾವು ಹಾಕಿ ಚಾಪ್ ಮಾಡ್ಬೋದು. ಸೊ ನಾನು ಖಾರಕ್ಕೆ ಒಂದೇ ಮೆಣಸಿನ್ಕಾಯಿ ತೊಗೊಂಡಿರೋದು. ಖಾರ ಜಾಸ್ತಿ ಆದರೆ ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ತಿನ್ನಲ್ಲ. ಸೊ ನಾನು ಇವಾಗ ಬೇಯಿಸಿಟ್ಕೊಂಡಿರೋ ಅಂತಹ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ನೋಡ್ಕೊಂಡು ಕ್ವಾಂಟಿಟಿನೇ ತೊಗೊಳ್ಳಿ. ಜನ ಜಾಸ್ತಿ ಇತ್ತು ಅಂತ ಅಂದರೆ ಇನ್ನೂ 2 ಆಲೂಗಡ್ಡೆನ ಸೇರಿಸ್ಕೊಳ್ಳಿ. ಸೊ ನಮ್ಮ ಮನೇಲಿ 4 ಜನ ಇರೋದ್ರಿಂದ ನನಗೆ 2 ಆಲೂಗಡ್ಡೆ ಸಾಕಾಗುತ್ತೆ. ಅಷ್ಟೇ ಟೇಸ್ಟಿಯಾಗಿ ಪರೋಟ ಬರುತ್ತೆ. ಏನಕ್ಕೆ ಅಂದರೆ ಇವಾಗ ನಾವು ಲಟ್ಸೋದು ಬೇಡ. ಪರೋಟನ ಗೋಧಿ ಹಿಟ್ಟು ಕಲಸಿಟ್ಟು ಅದರೊಳಗಡೆ ಆಲೂಗಡ್ಡೆ ಪಲ್ಯ ಮಾಡಿ ಸ್ಟಫ್ ಮಾಡಿ ತಿನ್ನೋದಕ್ಕಿಂತ ಇದು ಈಸಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ನಿಮ್ಮ ಮನೆಯಲ್ಲಿ ನೀವು ಗ್ರೇಟರ್ ಇದ್ದರೆ ಇದರಲ್ಲೇ ಚೆನ್ನಾಗಿ ತುರ್ಕೋಬೋದು. ಮ್ಯಾಶ್ ಮಾಡಿದ್ರೆ ಅಷ್ಟು ಕ್ಲೀನಾಗಿ ಬರಲ್ಲ, ಗಂಟು ಸಿಗುತ್ತೆ ಕಲಿಸ್ಬೇಕಾದ್ರೆ. ಸೊ ಈ ಥರ ಒಂದು ವಿಷಲ್ ಹೊಡೆಸ್ಕೊಂಡು ನೀವು ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ಥರ ನೀವು ತುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಗಂಟು ಕೂಡ ಸಿಗೋಲ್ಲ. ನಾನು 2 ಆಲೂಗಡ್ಡೆನ ಇದೇ ಥರ ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಕ್ವಿಕ್ಕಾಗಿ ಮಾಡ್ಕೋಬೇಕು. ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಏನಾದರೂ ಬೇಗ ಮಾಡಿಕೊಡ್ಬೇಕು, ಲೇಟ್ ಆಯಿತು ಅಂತ ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಚಟ್ನಿನೇ ಬೇಡ, ಹಾಗೇ ಹಾಕ್ಕೊಂಡು ಒಂದು 4-5 ತಿಂದುಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಈ ಮಿಕ್ಸಿಂಗ್ ಬೌಲ್ಗೆ ನಾನು ಇವಾಗ ಎಲ್ಲನೂ ತುರಿದಿಟ್ಕೊಂಡಿರೋದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಳಿ. ಏಕೆಂದರೆ ತುಂಬಾ ಇದು ಗೋಧಿ ಹಿಟ್ಟು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಎಂಥ ಹಣ್ಣು ಮುದುಕಿರು ಕೂಡ, ಹಲ್ಲಿಲ್ಲದೆ ಇರೋರು ಕೂಡ ಇದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ನಾನು 1 ಬೌಲ್ ಆಗುವಷ್ಟು ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀನಿ. ತರಕಾರಿಗಳನ್ನ ಹಾಕಿರೋದ್ರಿಂದ ಹೆಲ್ದಿಗೂ ತುಂಬಾ ಒಳ್ಳೆಯದು. ಮತ್ತು ನಾವು ತಿನ್ನಬೇಕಾದ್ರೆ ಈರುಳ್ಳಿ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನೀಗ ಈರುಳ್ಳಿ ಕೂಡ ಸೇರಿಸ್ಕೊಂಡೆ. ಇವಾಗ ಅದಕ್ಕೇ ನಾನು 2 ಆಲೂಗಡ್ಡೆ ತುರಿದಿಟ್ಕೊಂಡಿರೋಂಥ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಇದೇ ಥರ ತುರಿದಿಟ್ಕೊಂಡ್ರೆ ಚೆಂದ. ಮ್ಯಾಶ್ ಮಾಡಿದ್ರೆ ನಿಜವಾಗ್ಲೂ ಏನಾದರೂ ಒಂದು ಗಂಟು ಇದ್ದೇ ಇರುತ್ತೆ. ಅವಾಗ ದೋಸೆ ಹಿಟ್ಟಲ್ಲಿ ಎದ್ಬಿಡುತ್ತೆ ಮೇಲೆ ಹಾಕೋಕ್ಕೋದ್ರೆ. ಸೊ ನಾನಿಲ್ಲಿ ಸ್ಕಿಪ್ ಆಗಿದೆ. ಸೊ ಏನೇನು ಹಾಕಿದ್ದೀನಿ ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಇವಾಗ ನಾನು ಆಲೂಗಡ್ಡೆ ಹಾಕಿದ್ದೆ. ಅದಾದಮೇಲೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಗರಂ ಮಸಾಲ ಸ್ವಲ್ಪ ಒಂದು ಅರ್ಧ ಸ್ಪೂನು, ಸ್ವಲ್ಪ ಇದು ಮೆಣಸಿನ್ಕಾಯಿ ಪೌಡ್ರು. ಸೊ ಇನ್ನೊಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಾ ಪೌಡ್ರು, ಜೀರಿಗೆನೂ ಹಾಕಿದ್ದೀನಿ, ಪ್ಲಸ್ ಜೀರಾ ಪೌಡ್ರೂ ಕೂಡ ಹಾಕಿದ್ದೀನಿ. ಹಾಗೆಯೇ ಸಾಂಬಾರು ಪೌಡ್ರು ಸ್ವಲ್ಪ. ಸಾಂಬಾರು ಪೌಡ್ರು ಅಂತ ಅಂದರೆ ಇದು ಕೊತ್ತಂಬರಿ ಬೀಜದ ಪೌಡ್ರು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೀಡಿಯೋ ಮಾಡಬೇಕಾದ್ರೆ ಸ್ಕಿಪ್ ಆಗಿದೆ, ಸೊ ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಇವಾಗ ಸ್ವಲ್ಪನೇ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತು ಕಾಯೋವಂಥ ಅವಶ್ಯಕತೆ ಇಲ್ಲ. ಒಂದು ದಿನ ಇಡೀ ದಿನ ಇದನ್ನು ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. 10 ನಿಮಿಷ ನಾವು ನೆನೆಸಕ್ಕೆ ಬಿಟ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊಳ್ಳೋದಾದರೆ ಚಟ್ನಿ ರೆಡಿ ಮಾಡ್ಕೊಳ್ಳಿ. ಈ ಪರೋಟಾಗೆ ಟೊಮೊಟೊ ಗೊಜ್ಜಂತೂ ತುಂಬಾ ಚೆನ್ನಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ನನಗೆ ಅದನ್ನು ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ
ಇವತ್ತು ನಾನು ನಾನ್ ವೆಜ್ ಮಾಡಿದ್ದೆ, ಅದ್ರ ಜೊತೆನೇ ನಾನು ಪರೋಟಾನ ಮಾಡಿಕೊಂಡು ತಿಂದಿದ್ವಿ. ಅದಕ್ಕೂ ತುಂಬ ಕಾಂಬಿನೇಷನ್ ಅಂತೂ ತುಂಬಾ ಸೂಪರಾಗಿದೆ, ಸಾಫ್ಟಾಗಿದೆ, ಎಷ್ಟೊತ್ತು ಬಾಯಿಗಿಟ್ರು ಕರಗೋಲ್ಲ. ನಾನು ಅರಿಶಿನ ಪೌಡ್ರ್ ಹಾಕೋದನ್ನ ಸ್ಕಿಪ್ ಮಾಡಿದ್ದೆ. ಸೊ ಹಾಗಾಗಿ 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಗಂಟಿಲ್ಲದೆ ಇರೋ ಥರ ನೀವು ನೀಟಾಗಿ ಈ ಥರ ದಪ್ಪ ದಪ್ಪ ಇರಬೇಕು ಹಿಟ್ಟು, ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಏಕೆಂದರೆ ಇದನ್ನು ನಾವು ಸೆಟ್ ದೋಸೆ ಥರ ಹಾಕಬೇಕು. ತುಂಬ ತೆಳುಗೆ ಹಾಕಿದ್ರೆ ಚೆನ್ನಾಗಲ್ಲ. ಸೊ ಸೆಟ್ ದೋಸೆ ಥರನೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಒಂದು ತವ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾನು ಕಬ್ಬಿಣದ ತವ ಯೂಸ್ ಮಾಡೋದು, ಸೊ ಹಾಗಾಗಿ ನಾನು ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ. ಅದಕ್ಕೆ ಅಲ್ಟಿಮೇಟ್ ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಇಷ್ಟು ಈ ಥರ ಈ ರೀತಿ ಹಾಕ್ಕೊಂಡ್ರೆ ಸಾಕು. ಅಂದರೆ ಇವಾಗ ಹೋಟ್ಲಲ್ಲೆಲ್ಲ ನಾವು ಸೆಟ್ ದೋಸೆ ತೊಗೋತೀವಲ್ಲ, ಆ ಟೈಪ್ ಇದ್ದರೆ ಸಾಕು. ಇದು ನೀಟಾಗಿ ಬರುತ್ತೆ, ಬಾಯಿಗೂ ಅಷ್ಟೇ ಚೆನ್ನಾಗಿ ಪ್ರತಿಯೊಂದು ಏನು ತರಕಾರಿಗಳನ್ನ ಹಾಕಿದ್ವಿ ಅದು ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಸೊ ಇವಾಗ ಎರಡೂ ಕಡೆ ನೀಟಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ಮತ್ತು ಅಂದರೆ ಅದು ಗೋಧಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಹಸಿ ಹಸಿ ಥರ ಇರುತ್ತೆ. ಎರಡೂ ಕಡೆ ನೀಟಾಗಿ ಮತ್ತೆ ತಿರುಗಿಸಿ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ದೋಸೆ ರೆಡಿ ಆಯಿತು. ಹಾಗೆಯೇ ಇದೇ ಥರನೇ ದಪ್ಪ ತಳಪ ಇದರಲ್ಲಿ ನೀವು ದಪ್ಪಕ್ಕೆ ಹಾಕಿ ಚೆನ್ನಾಗಿ ಮಾಡಬೇಕಾಗುತ್ತೆ. ತೆಳುಗಂತೂ ಮಾಡೋಕ್ಕೆ ಹೋಗ್ಬೇಡಿ, ಅಲ್ಟಿಮೇಟ್ ಆಗಿರುತ್ತೆ. ನೀವು ಟೇಸ್ಟ್ ನೋಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ದಪ್ಪಕ್ಕೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮತ್ತು ಇನ್ನೊಂದು ದೋಸೆನೂ ನಾನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನನ್ನ ಮಗ ಅಂತೂ ಒಂದು ತಿನ್ನೋ ಜಾಗದಲ್ಲಿ ಒಂದು 3-4 ತಿಂದ್ಬಿಟ್ಟ. ಬಿಸಿ ಇದ್ದಂಗೆ ತಿಂದರೆ ಸೂಪರಾಗಿರುತ್ತೆ. ಇದ್ರ ಜೊತೆ ನಾನು ಚಿಕನ್ ಬೇರೆ ಮಾಡಿದ್ದೆ, ಚಿಕನ್ ಗ್ರೇವಿನ. ಸೊ ಎರಡನ್ನೂ ಸೇರಿಸಿ ಚೆನ್ನಾಗಿ ಇಬ್ಬರೂ ನನ್ನ ಮಗ ಚಿಕ್ಕವನು ಮತ್ತು ದೊಡ್ಡವನು ಇಬ್ಬರೂ ಚೆನ್ನಾಗಿ ತಿಂದರು. ಒಂದು 3-4 ದೋಸೆ, ಒಬ್ಬೊಬ್ಬರೇ 3-4 ದೋಸೆ ತಿಂದರು. ಸೊ ಅಷ್ಟು ಚೆನ್ನಾಗಿರುತ್ತೆ. ನಾನು ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದ್ದು. ಸೊ ಪರೋಟ ಮಾಡಬೇಕು ಅಂತ ಕೇಳಿದ್ದಕ್ಕೆ ನಾನು ಈ ಥರ ನೋಡೋಣ, ಈಸಿಯಾಗಿ ಮಾಡೋಣ ಅಂತ ಮಾಡಿದ್ದು. ಈಗ ನೋಡಿ ಸ್ವಲ್ಪ ಹಸಿ ಥರನೇ ಇದೆ. ಮತ್ತು ನಾನು ಅದನ್ನು ತಿರುಗಿಸ್ಕೊಂಡು ಸುತ್ತಲೂ ನೀಟಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಸ್ವಲ್ಪ ಅಂಟಲ್ವಾ, ಸೊ ಹಾಗಾಗಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ಥರನೇ ನಾನು ಇನ್ನೂ 2 ದೋಸೆ ಹಾಕಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗಿ. ನಿಮಗೆ ಬೇಕಾದರೆ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದರೆ ಇದೊಂದು ಥರ ಟ್ರೈ ಮಾಡಿ. ಇನ್ನೊಂದು ಸಲ ಸುತ್ತನೂ ಹಾಕಿಬಿಟ್ಟು ಅದೇ ಥರನೂ ದೊಡ್ಡದಾಗಿ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಬೇಕು ಅಂದರೆ ಅದೇ ಥರನೂ ನೀವು ಟ್ರೈ ಮಾಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಕಡೆ ನೀಟಾಗಿ ಬೆಂದಿದೆ, ಮುಟ್ಟೋಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿದೆ. ಇದನ್ನು ಸಂಜೆ ತನಕ ಇಟ್ಟರೂ ಏನೂ ಆಗೋಲ್ಲ. ಮಕ್ಕಳು ಲಂಚ್ ಬಾಕ್ಸಿಗೆ ಕೊಟ್ಟು ಸಂಜೆ ಟೈಮ್ ತನಕ ತಿಂದ್ರೂ ಮಕ್ಕಳು ಏನೂ ಆಗೋಲ್ಲ, ಅಷ್ಟು ಸಾಫ್ಟಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಒಬ್ಬರ ಥರ ಕಾಣಿಸುತ್ತೆ ನೋಡ್ತಾ ಇದ್ರು ಒಂದೊಂದ್ಸಲ, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂದರೆ, ಅಷ್ಟೇ ಸಾಫ್ಟಾಗೂ ಇದೆ, ನೀಟಾಗೂ ಕೂಡ ಬೆಂದಿದೆ. ನಾನು ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದು ಹೆಲ್ದಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಡಯಟ್ ಮಾಡ್ತೀರಾ ಅವರು ಕೂಡ ಇದನ್ನು ಮಾಡಿಕೊಂಡು ಈಸಿಯಾಗಿ 5 ನಿಮಿಷದಲ್ಲೇ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಟೇಸ್ಟು ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ. ಯಾವುದೇ ಚಟ್ನಿನೂ ಬೇಡ, ಬೇಕಾದರೆ ಒಂದೊಂದ್ಸಲ ಎಲ್ಲನೂ ಅದರೊಳಗಡೆ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ವ, ಸೊ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಚಿಕನ್ ಜೊತೆ ತಿಂತಾ ಇರೋದ್ರಿಂದ ಸೂಪರಾಗಿದೆ. 2 ಕಾಂಬಿನೇಷನ್ ಅಂತೂ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಚಿಕನ್ನು ಸಾಫ್ಟಾಗಿ ಬೆಂದಿದೆ, ಪ್ಲಸ್ ಇದೂ ಸಾಫ್ಟಾಗಿದೆ. ಹಲ್ಲಿಲ್ಲದೆ ಇರೋರ್ಗೂ ಕೊಡ್ಬೋದು ಅಂತ ಹೇಳಿದ್ನಲ್ಲ, ಅಷ್ಟು ಚೆನ್ನಾಗಿದೆ. ಬೇಕಾದ್ರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.